ಕೊಡಗಿನ ಸಂಸದ ಪ್ರತಾಪ್ ಸಿಂಹ ಯುದ್ಧಕ್ಕೂ ಮೊದಲೇ ಸೋಲೊಪ್ಪಿಕೊಂಡಂತೆ ಕಂಡು ಬರ್ತಾ ಇದೆ. ಅದಕ್ಕೆ ಇವತ್ತು ಸ್ವಪಕ್ಷದವರ ವಿರುದ್ಧವೇ ಅವರು ಸಿಟ್ಟಾಗಿರುವಂತಹ ರೀತಿ ತೋರಿಸ್ತಾ ಇದೆ. ಮೈಸೂರು ರಾಜಮನೆತನದ ಮೇಲೂ ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಯಾವ ಮಟ್ಟಿಗೆ ಪ್ರತಾಪ್ ಸಿಂಹ ಅಸಹಾಯಕತೆಯನ್ನು ಹೊರಹಾಕಿದ್ರು ಅಂದರೆ ಅದನ್ನು ನಾವು ಹೇಳೋದಕ್ಕಿಂತ ಕೂಡ ಅವರ ಮಾತುಗಳಲ್ಲಿ ಕೇಳಿಸ್ಕೊಂಡ್ರೆ ಭಾಳ ಚೆನ್ನಾಗಿರುತ್ತೆ. ಅದರ ಬಗೆಗಿನ ವರದಿ ನಿಮಗೆ ತೋರಿಸ್ತೀವಿ. ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ ಸಿಟ್ಟಾಗಿದ್ದಾರೆ. ಬಿಜೆಪಿ ಹೈಕಮಾಂಡ್ ಪಟ್ಟಿ ಬಿಡುಗಡೆಗೂ ಮೊದಲೇ ಸಿಟ್ಟಾಗಿದ್ದಾರೆ. ಮೈಸೂರು ರಾಜಮನೆತನದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮೇಲೂ ಪ್ರತಾಪ್ ಸಿಂಹ ಸಿಟ್ಟಾದ್ರು. ಬಿಜೆಪಿಯವರಿಂದ ಹಿಡಿದು ರಾಜಮನೆತನದ ಮೇಲೂ ಪ್ರತಾಪ್ ಸಿಂಹ ಸಿಟ್ಟನ್ನ ಹೊರಹಾಕಿದ್ರು. ನಿನ್ನೆ ರಾತ್ರಿ ಫೇಸ್ಬುಕ್ ಲೈವ್ನಲ್ಲಿ ಬೇಸರದ ಮಾತುಗಳಿಂದ ಶುರುವಾದ ಪ್ರತಾಪ್ ಸಿಂಹ ಮಾತು ಇವತ್ತು ಸಿಟ್ಟಿನ ಸ್ವರೂಪವನ್ನು ಪಡೆದುಕೊಳ್ತು. 10 ವರ್ಷ ಕೆಲಸ ಮಾಡೋ ಅವಕಾಶನ ನೀವು ಕೊಟ್ಟಿದ್ದೀರಿ. ನೀವು 30 ವರ್ಷದಲ್ಲಿ ಯಾರನ್ನ ರಿಪೀಟ್ ಮಾಡಿಲ್ಲ, ನನ್ನನ್ನು ರಿಪೀಟ್ ಮಾಡಿದ್ರಿ. ಇದಕ್ಕಿಂತ ನನಗೆ ಏನು ಮಾಡಲ್ಲ. ನಾನು ನಿಮ್ಮ ಮನೆ ಸುತ್ತೀನಿ, ನಾನು ಲೀಡ್ರ್ ಮನೆಗೆ, ನಾನು ಪೊಲಿಟಿಕಲ್ ಸರ್ವೈವಲ್ಗೋಸ್ಕರ ಯಾರ್ದ ಮನೆ ನಾನು ಸುತ್ತಲ್ಲ. ಎಷ್ಟೋ ಪಾಲಿಟಿಷಿಯನ್ಸು 40 ವರ್ಷ 50 ವರ್ಷ ಪಾಲಿಟಿಕ್ಸ್ ಮಾಡಿ ಅನಾಮಧೇಯರಾಗಿ ಸತ್ತೋಗ್ತಾರೆ. ಒಳಗೆ ಏನು ಸಾಧನೆ ಇರಲ್ಲ. ನನಗೆ ಸಂಘ, ನಮ್ಮ ಪಕ್ಷದ ಹಿರಿಯರು ಅವಕಾಶ ಮಾಡಿಕೊಟ್ಟಿದ್ದಾರೆ. ಮೋದಿಜಿ ಹೆಸರಿನಲ್ಲಿ ಗೆದ್ದು ಬಂದೆ. ನನ್ನಂತ ಇನ್ನೊಬ್ಬನಿಗೆ ಅವಕಾಶ ಆಗಬೇಕು ಅಂತ ಮಾಡಿದ್ದೀನಿ. ನಾನು ಹೇಳಿದ್ದೆ, ನಾನು ಇದೇ ಲಾಸ್ಟ್ ಎಲೆಕ್ಷನ್ ಅಂತ ಹೇಳ್ಬಿಟ್ಟು ನಾನು ಹೇಳಿದ್ದೆ, ಮೋದಿಜಿನೇ ವನವಾಸಕ್ಕೆ ಹೋಗುವಂತ ಪರಿಸ್ಥಿತಿ ಬಂದಿತ್ತು ಗುಜರಾತಲ್ಲಿ. ನಿಮ್ಗೆ ಗೊತ್ತಿರ್ಬೋದು, ನಂದೇ ಬುಕ್ ಒಳಗಡೆ ಬರ್ದಿದ್ದೀನಿ. ಆ ದೇದೀಪ್ಯಮಾನಾಗಿ ವಿರಾಜಿಸುವಂತ ಸೂರ್ಯನಿಗೆ ಗ್ರಹಣ ಹೊಡಿತದೆ. ಇನ್ನು ನಮಗೆ ಯಾವ ವ್ಯತ್ಯಾಸವಲ್ಲ. ನಿಮ್ಮ ಪ್ರೀತಿ ವಿಶ್ವಾಸ ಹರಕೆ ಇದೇ ತರಲಿ. ಇನ್ನು 5 ವರ್ಷ ನಿಮ್ಮ ನಿರೀಕ್ಷೆಗೂ ಮೀರಿ ಕೆಲಸವನ್ನು ಮಾಡಿ ನನ್ನ ಕ್ಷೇತ್ರದ ಜೊತೆಗೆ ಇಡೀ ರಾಜ್ಯಾದ್ಯಂತ ಓಡಾಡಿ ಒಳ್ಳೆಯ ರಾಜಕಾರಣಕ್ಕೆ ಬರಬೇಕು. ನಂತರ ಯಂಗ್ಸ್ಟರ್ಸ್ ಬರಬೇಕು, ಎಜುಕೇಟೆಡ್ಸ್ ಬರಬೇಕು. ನಾನು ಅವ್ರ ಪರವಾಗಿ ನಾನು ಕೆಲಸ ಮಾಡ್ತೀನಿ. ನಂದೇ ಆದೊಂದು ಪಡೆ ಕಟ್ತೀನಿ. ಹೊಸ ಒಂದು ರಾಜಕಾರಣನ ಪ್ರಾರಂಭ ಮಾಡೋಣ. ನಿನ್ನೆ ರಾತ್ರಿ ಫೇಸ್ಬುಕ್ನಲ್ಲಿ ಬೇಜಾರಲ್ಲಿ ಪ್ರತಾಪ್ ಸಿಂಹ ಆಡಿದ ಮಾತುಗಳಿವು. ಬೆಳಗಾದ್ಮೇಲೆ ಪ್ರತಾಪ್ ಸಿಂಹ ಸಿಟ್ಟು ಸ್ಫೋಟವಾಯಿತು. ಟಿಕೆಟ್ ನನಗೇ ಸಿಗುತ್ತೆ ಅನ್ನೋ ವಿಶ್ವಾಸದಲ್ಲೇ ಬಿಜೆಪಿ ನಾಯಕರ ಮೇಲೂ ಹರಿಹಾಯ್ದ್ರು. ನನಗೆ ಈ ಕ್ಷಣಕ್ಕೂ ಕೂಡ ವಿಶ್ವಾಸ ಇದೆ. ಖಂಡಿತ ನಾನು 10 ವರ್ಷಗಳಲ್ಲಿ ಮಾಡಿರುವಂಥ ಕೆಲಸ, ಕಾರ್ಯಕರ್ತರ ಜೊತೆ ಇರುವಂಥದ್ದು, ಸಂಘಟನೆ ಮತ್ತು ಸಿದ್ಧಾಂತಕ್ಕೆ ನಾನು ನಿಂತಿರುವ ರೀತಿ, ಇದನ್ನು ಪರಿಗಣಿಸಿ ನನಗೆ ಟಿಕೆಟ್ ಕೊಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ನಾನು ಭಾರತೀಯ ಜನತಾ ಪಕ್ಷದಲ್ಲಿರುವಂಥ 25 ಸಂಸದರಲ್ಲಿ ನಾನು ಹಿಂದುತ್ವದ ಕಮಿಟ್ಮೆಂಟಲ್ಲಿ ನಾನು ಯಾರಿಗೆ ಕಡಿಮೆ ಇದ್ದೀನಿ ಹೇಳಿ? ಹಿಂದುತ್ವದ ಕಮಿಟ್ಮೆಂಟು ನನ್ನನ್ನು ಮ್ಯಾಚ್ ಮಾಡೋಕ್ಕೆ ಈ ಭಾಗದಲ್ಲಿ ಯಾರ ಕೈಲೂ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವ್ರನ್ನ ಖಂಡಿತವಾಗಿ ಟೀಕಿಸಿರುವವನು, ಖಂಡಿಸಿರೋನು ಏಕಮಾತ್ರ ವ್ಯಕ್ತಿ ಪ್ರತಾಪ್ ಸಿಂಹ ಈ ದಕ್ಷಿಣ ಕರ್ನಾಟಕದಲ್ಲಿ. ಇದು ನನಗೆ ದೌರ್ಬಲ್ಯ ಏನಾಗಿದ್ರೆ, ಇಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದೀನಲ್ಲ, 10 ವರ್ಷದಲ್ಲಿ ಯಾವ ಸಂಸದರು ಇಷ್ಟು ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ, ಮಾಡಿದ್ದೀನಲ್ಲ, ಇದು ನನ್ನ ದೌರ್ಬಲ್ಯನಾ? ಕಾರ್ಯಕರ್ತರು ಕರೆದ ಕೂಡಲೇ ಹಿಂದುತ್ವದ ವಿಚಾರ ಅಂತ ಓಡಾಕ್ತೀನಲ್ಲ, ಇದು ನನ್ನ ದೌರ್ಬಲ್ಯನಾ? ಪ್ರತಾಪ್ ಸಿಂಹ ಪ್ರತಾಪದ ಮಾತುಗಳು ನೆಕ್ಸ್ಟ್ ತಿರುಗಿದ್ದು ಬಿಜೆಪಿ ಯದುವೀರ್ ಅವರ ಮೇಲೆ, ಮೈಸೂರು ರಾಜಮನೆತನದ ಮೇಲೆ. ಅವ್ರ ಬಗ್ಗೆ ನನಗೆ ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ ಅರಮನೆಯ ಹವಾನಿಯಂತ್ರಿತ ಕೊಠಡಿಯಲ್ಲಿ ರಾಜನಾಗಿ ಇರುವ ಬದಲು ಪ್ರಜಾಪ್ರಭುತ್ವ 1947ರಲ್ಲೇ ಬಂದಿದೆ. ಹಾಗಾಗಿ ರಾಜ ಮತ್ತು ಪ್ರಜೆಗಳ ಮಧ್ಯದಲ್ಲಿ ವ್ಯತ್ಯಾಸ ಇಲ್ಲ, ನಾನು ಪ್ರಜೆಗಳ ರೀತಿಯಲ್ಲಿ ಬದುಕ್ತೀನಿ ಅಂತ ಬಂದಾಗ ಅದನ್ನು ಸ್ವಾಗತಿಸಲೇಬೇಕಾಗುತ್ತೆ. ಚಾಮುಂಡಿ ಬೆಟ್ಟಕ್ಕೆ ಅಮೃತ ಯೋಜನೆಯಿಂದ ಕುಡಿಯೋ ನೀರು ತಂದಿದ್ದೀನಿ. ಅದೊಂದು ಹಳೆ ಪೈಪ್ಲೈನು ಚಾಮುಂಡಿ ಬೆಟ್ಟದ ಹತ್ರ ಇರುವಂಥ ಅರಮನೆಯ ಒಳಗಡೆ ಹಾದು ಹೋಗುತ್ತೆ. ಈಗ ಹೊಸ ಪೈಪ್ಲೈನ್ ಹಾಕೋಕ್ಕೆ ಮಹಾರಾಣಿಯವರು ಬಿಟ್ಟಿಲ್ಲ. ಶ್ರೀ ರಾಜೇಂದ್ರ ಮಹಾಸ್ವಾಮಿಗಳ ಪುತ್ಥಳಿಯನ್ನು ವಿದ್ಯಾಪೀಠ ಸರ್ಕಲಲ್ಲಿ ಪ್ರತಿಷ್ಠಾಪನೆ ಮಾಡೋದಕ್ಕೆ ವಿರುದ್ಧವಾಗಿ ಸುಪ್ರೀಂ ಕೋರ್ಟಿಗೆ ಹೋಗಿ ರಾಜರ ಕುಟುಂಬ ಸ್ಟೇ ತಂದಿದೆ. ಇನ್ನು ನಮ್ಮಲ್ಲಿ ವಿಜಯಶ್ರೀಪುರದ ಜನ ಮನೆ ಕಟ್ಕೊಂಡ್ಬಿಟ್ಟಿದ್ದಾರೆ. ಕೋರ್ಟ್ದು ಕತ್ತಿ ತಲೆ ಮೇಲೆ ನೇತಾಡ್ತಾ ಇದೆ. ಸುಪ್ರೀಂ ಕೋರ್ಟಲ್ಲಿ ಇದು ನಮ್ಮ ಆಸ್ತಿ ಅಂತ ರಾಜರ ಕುಟುಂಬ ಆದೇಶ ತಗೊಂಬಂದಿದೆ. ಈಗ ಪ್ರಜೆಗಳ ಪ್ರತಿನಿಧಿ ಆದಮೇಲೆ ಪ್ರಜೆಗಳ ನೋವಿಗೆ, ಭಾವನೆಗಳಿಗೆ ಸ್ಪಂದಿಸಬೇಕಾಗುತ್ತೆ. ಯದುವೀರ್ ಅವರು ಆ ಒಂದು ವಿಜಯಶ್ರೀಪುರವನ್ನು ಕೂಡ ನಮ್ಮ ಜನಕ್ಕೆ ಕೊಡ್ತಾರೆ. ಅದರಿಂದ ನಮ್ಮ ವಿಜಯಶ್ರೀಪುರ ಜನಕ್ಕೆ ಅನುಕೂಲ ಆಗುತ್ತೆ. ಸಿದ್ಧಾರ್ಥ ಲೇಔಟ್ ಜನ ಅವರು ಒದ್ದಾಡ್ತಾ ಇದ್ದಾರೆ, ಅವರಿಗೂ ಅನುಕೂಲ ಆಗುತ್ತೆ. 1300 ಎಕರೆ ಜಾಗದಲ್ಲಿ ಸುಮಾರು ಜನ ಸ್ವಾಧೀನದಲ್ಲಿದ್ದಾರೆ, ಖರೀದಿ ಮಾಡಿದ್ದಾರೆ. ಇದು ಅರಮನೆಯ ಸ್ವತ್ತು ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಬಂದಾದ ನಂತರ ಅವರು ಕೂಡ ಅತಂತ್ರದಲ್ಲಿ ಡೋಲಾಯಮಾನ ಸ್ಥಿತಿಯಲ್ಲಿದ್ದಾರೆ. ಮಹಾರಾಜರು ಅವ್ರಿಗೂ ಕೂಡ ಅದನ್ನು ಕೊಡಬೇಕಾಗಿ ಬರುತ್ತದೆ. ಪ್ರಜೆಗಳ ನೋವಿಗೆ ಸ್ಪಂದಿಸಬೇಕಾಗುತ್ತೆ. ನಮ್ಮ ಮೈಸೂರಿಗೆ ಅನುಕೂಲ ಆಗುತ್ತೆ. ಬೆಟ್ಟದಲ್ಲಿರುವಂಥ ದೇವಿಕೆರೆ ಅಭಿವೃದ್ಧಿಗೆ ದುಡ್ಡನ್ನು
ತಂದ್ರೂ ಕೂಡ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಅದು ನಮ್ಮದು ಅಂತೇಳಿ ಅಲ್ಲಿ ಅರಮನೆ ಕೇಳ್ತಾ ಇದೆ. ಹಾಗಾಗಿ ಅಲ್ಲೂ ಕೂಡ ದೇವಿಕೆರೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ. ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇರ್ಬೋದು, ಲಲಿತ್ ಮಹಲ್ ಪ್ಯಾಲೇಸ್ ಇರ್ಬೋದು, ಹಾಗೆ ಹೆಲಿಪ್ಯಾಡ್ ಇರ್ಬೋದು, ಇವೆಲ್ಲವೂ ಸರ್ಕಾರದ್ದಲ್ಲ, ಇದು ನಮಗೆ ಸೇರಿತ್ತು ಅಂತೇಳಿ ಹೇಳ್ಬಿಟ್ಟು ಕೋರ್ಟ್ ಆದೇಶ ತಂದಿದ್ದಾರೆ. ಇವೆಲ್ಲ ಸರ್ಕಾರಕ್ಕೆ, ಅಂದರೆ ಅವರು ಪ್ರಜೆಗಳ ಪ್ರತಿನಿಧಿ ಆದಮೇಲೆ ಪ್ರಜೆಗಳಿಗೆ ನೀಡಬೇಕಾಗುತ್ತಲ್ವಾ. ಹಾಗಾಗಿ ಇದೆಲ್ಲ ನಮ್ಮ ಮೈಸೂರಿಗೆ ಅನುಕೂಲಗಳಾಗುತ್ತೆ. ಈ ರೈತ ವಿರೋಧಿ, ಜನ ವಿರೋಧಿ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ಕರಪತ್ರ ಇಟ್ಕೊಂಡು ಅಥವಾ ಪ್ಲಕಾರ್ಡ್ಗಳನ್ನು ಇಟ್ಕೊಂಡು ದೊಡ್ಡಗಡಿ ಕುತ್ಕೊಂಡು ಸಿದ್ದರಾಮಯ್ಯ ಸರ್ಕಾರಕ್ಕೆ ಧಿಕ್ಕಾರ ಅಂತ ನಮ್ಮ ಜೊತೆ ಕಾರ್ಯಕರ್ತರ ಜೊತೆ ಕೂಗೋದಕ್ಕೆ ಅವರು ಸಿದ್ಧರಾಗಿದ್ದಾರೆ ಅಂತಂದರೆ ಅವರಿಗೆ ಈ ಅರಮನೆಯ ವೈಭೋಗ ಬೇಕಾಗಿಲ್ಲ, ಜನರ ಜೊತೆ ಇರಬೇಕು ಅಂತ ಅವ್ರಿಗೆ ಅನಿಸಿದೆ. ಅದನ್ನು ನಾವು ಶ್ಲಾಘನೆ ಮಾಡಲೇಬೇಕಲ್ವ. ರಾಜ ಅಂತೇಳಿ ಹೇಳಿದರೆ ಜನರ ಜೊತೆ ಇರಬೇಕು. ನಾವು ಬಾಹುಬಲಿ ಸಿನಿಮಾದಲ್ಲಿ ನೋಡಿದ್ದು, ಅರಮನೆಯಿಂದ ಹೊರಗಾಕಿದ ಮೇಲೆ ಅಮರೇಂದ್ರ ಬಾಹುಬಲಿ ಜನರ ಜೊತೆ ಬಂದಿದ್ದ. ಆದರೆ ಇವರು ಸ್ವಇಚ್ಛೆಯಿಂದ ಬರ್ತಾ ಇದ್ದಾರೆ ಅಂತಲೇ ನಾವು ಖುಷಿ ಪಡಬೇಕು. ನಾವು ನಮ್ಮಲ್ಲಿ ಪಕ್ಷದಲ್ಲಿ ಒಂದು ಪ್ರೋಟೋಕಾಲ್ ಇರ್ತವೆ. ಈಗ ನಮ್ಮದು ಕಾರ್ಯಕಾರಣ ಇರ್ತದೆ. ಇಂಥ ಕಾರ್ಯಕಾರಣದಲ್ಲಿ ಅಧ್ಯಕ್ಷರು ಅವರು ಇವರೆಲ್ಲ ಮೇಲೆ ಕೂತಿರ್ತಾರೆ, ನಾವು ಅಲ್ಲೇನು ಕೆಳಗಡೆ ಕೂತಿರ್ತೀವಿ. ರಾಜರು ಕೆಳಗಡೆ ಕೂರ್ಲಿಕ್ಕೂ ರೆಡಿ ಇದ್ದಾರೆ. ನಮ್ಮಲ್ಲಿ ನಮ್ಮ ಕೊಡಗಿನಲ್ಲಿ ನಮ್ಮ ಹಸು ಕತ್ಕೋದ್ರು, ನಮ್ಮ ಎತ್ತು ಕತ್ಕೋದ್ರು, ಅದು ಗೋಮಾಂಸ ಭಕ್ಷಕರು ಎಲ್ಲ ತಗೊಂಡೋಗ್ಬಿಟ್ಟಿದ್ದಾರೆ. ಆದರೆ ನಮ್ಮೆಲ್ಲ ಕೇಸ್ ಹಾಕಿದರೆ ನಾವು ಪ್ರೊಟೆಸ್ಟ್ ಮಾಡಿದ್ರು, ನಾವು ಅವ್ರಿಗೆ ಹೊಡೆದ್ರು ಅಂತ ಹೇಳ್ಬಿಟ್ಟು ಅಂತ ಹೇಳಿದಾಗ ನನಗೆ ಫೋನ್ ಮಾಡೋರು, ಹಣ ಒಂದು ಬಿಡಿಸು ಅಂತ ಹೇಳೋರು. ಹಣ ಹಿಂಗೆ ಕೇಸ್ ಆಗಿದೆ ಅನ್ನೋರು. ಈ ಮಹಾರಾಜರು ಕಾಲ್ ಮಾಡ್ತಾರೆ, ಮಹಾರಾಜರ ಇಂಟರ್ವ್ಯೂನ್ ಆಗ್ತಾರೆ, ಅವರೇ ಸ್ಟೇಷನ್ಗೆ ಹೋಗಿ ಬಿಡಿಸ್ತಾರೆ. ಕೆಲವೊಂದು ಕಡೆ ಕಸ ಬಿದ್ದಿದೆ ಅಂತ ಹೇಳಿದ್ಬಿಡಿ, ನಮಗೆ ಕಸ ಬಿದ್ದಿದೆ ಅಂತಾರೆ, ರಿಂಗ್ ರೋಡ್ ಡೆಬ್ರಿಸ್ ಬಿದ್ದಿದೆ ಅಂತಾರೆ. ಇದನ್ನು ಕ್ಲೀನ್ ಮಾಡ್ಸಕ್ಕೆ ನನಗೆ ಕಾಲ್ ಮಾಡೋರು, ಇನ್ನು ಮುಂದೆ ಮಹಾರಾಜರಿಗೆ ಕಾಲ್ ಮಾಡ್ತಾರೆ. ಕೇಳಿದ್ರಲ್ಲ ಪ್ರತಾಪ್ ಸಿಂಹ ಅವರ ಮಾತನ್ನ. ಇಷ್ಟೇ ಅಲ್ಲ, ಪ್ರತಾಪ್ ಸಿಂಹ ಎಲೆಕ್ಷನ್ ಆಸೆಗೆ ಬಿಜೆಪಿಯವರೇ ತಣ್ಣೀರು ಎರಚಿದ್ದಾರಂತೆ. ನಾನು ಸ್ಪರ್ಧೆ ಮಾಡಿದ್ರೆ ಸಿದ್ದರಾಮಯ್ಯ ಸೀಟು ಅಲುಗಾಡುತ್ತಿತ್ತು, ಅದಕ್ಕೆ ಹೊಂದಾಣಿಕೆ ರಾಜಕೀಯ ಮಾಡಿಕೊಂಡಿದ್ದಾರೆ, ನಮ್ಮ ಪಕ್ಷದವರೇ ಟಿಕೆಟ್ ತಪ್ಪಿಸಿದ್ರು ಅನ್ನೋದು ಪ್ರತಾಪ್ ಸಿಂಹ ನೇರ ಆರೋಪ. ಪ್ರತಾಪ್ ಸಿಂಹ ಮಾತಿಗೆ ಬಿಜೆಪಿಯವರು ಏನೂ ಮಾತಾಡಲಿಲ್ಲ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉತ್ತರ ಕೊಟ್ಟರು. ಬಿಜೆಪಿಯವರು ಪ್ರತಾಪ್ ಸಿಂಹ ಹೆಸರು ಕೆಡಿಸ್ಕೊಂಡಿದ್ದಾನೆ ಅಂತೇಳಿ ಅವ್ರು ಬದಲಾವಣೆ ಮಾಡ್ತಾ ಇರ್ಬೋದು, ಗೊತ್ತಿಲ್ಲ ನನಗೆ. ಐ ಡೋಂಟ್ ನೋ. ಯದುವೀರನ ಇನ್ನೂ ಹೆಸರು ಬಂದಿಲ್ಲ. ಪ್ರತಾಪ್ ಸಿಂಹ ಈಸ್ ಎ ಸಿಟ್ಟಿಂಗ್ MP. ಈಗ ಅವನು ಬದಲಾವಣೆ ಮಾಡಬೇಕು ಅಂತಂದರೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಪ್ರತಾಪ್ ಸಿಂಹ ಮಾತಿಗೂ ಮೈಸೂರು ರಾಜಮನೆತನದವರನ್ನ ಹೊಗಳೋ ಜೊತೆಗೆ ಕಾಲೆಳೆಯೋ ಕೆಲಸ ಮಾಡಿದ್ರು. ಒಟ್ನಲ್ಲಿ ರಾಜಕೀಯದಲ್ಲಿ, ಅದರಲ್ಲೂ ಬಿಜೆಪಿಯಲ್ಲಿ ಯಾವಾಗ ಏನು ಬೇಕಾದರೂ ಬದಲಾವಣೆ ಆಗಬಹುದು ಅನ್ನೋದಕ್ಕೆ ಪ್ರತಾಪ್ ಸಿಂಹ ಅವರ ಮಾತುಗಳೇ ನಿದರ್ಶನ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.